ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ತೊಂದರೆಗಳು, ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಸರಳವಾಗಿರುವಂಥ ಪರಿಹಾರ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರಗಳಾಗಿರ್ಬೋದು, ತಂತ್ರಗಳಾಗಿರ್ಬೋದು, ರೆಮಿಡಿಯನ್ನು ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಗೇನಾದರೂ ಒಳ್ಳೆ ಸಮಯ ಬರ್ತಾ ಇದೆ, ಇನ್ಮೇಲೆ ನನ್ನ ಗುಡ್ ಟೈಮ್ ಸ್ಟಾರ್ಟ್ ಅಪ್ಪ, ಈ ಥರದ್ದು ಒಂದು ಸೂಚನೆಗಳು ಏನಾದರೂ ನಮಗೆ ಗೊತ್ತಾಗುತ್ತಾ ಗುರುಗಳೇ? ಈ ಇಂಟ್ಯೂಷನ್ಸ್ ಅಂತ ಹೇಳ್ತೀವಲ್ಲ, ಸೊ ಆ ಇಂಟ್ಯೂಷನ್ಸ್ ನಮಗೇನಾದರೂ ಬರುತ್ತಾ, ನನ್ನ ಗುಡ್ ಟೈಮ್ ಬರ್ತಾ ಇದೆ ಅಂತಂದರೆ ಈ ಥರ ಇಂಟ್ಯೂಷನ್ಸ್ ಬರ್ತಿದೆ ಅಂದರೆ ನಿನಗೆ ಗುಡ್ ಟೈಮ್ ಸ್ಟಾರ್ಟ್ ಇನ್ ನೆಕ್ಸ್ಟು, ಸೊ ಈ ಥರ ಏನಾದರೂ ಹೇಳ್ಬೋದಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಜಾತಕ ರೀತಿಯ ಕಂಡುಕೊಳ್ಳಲಿಕ್ಕೆ ಬಹಳಷ್ಟು ಮಾರ್ಗಗಳಿದ್ದಾವೆ. ದಶಾಭಕ್ತಿಗಳು ಅಥವಾ ಗುರುಬಲವೋ, ನಮಗಿರ್ತಕ್ಕಂಥ ಯೋಗಗಳು ಎಲ್ಲವೂ ಕೂಡ ಗೊತ್ತಾಗ್ತಕ್ಕಂಥದ್ದು ಅವನ ಖುಷಿ ದಿನಗಳು ಗೊತ್ತಾಗ್ಬಿಡುತ್ತೆ. ಆದರೆ ಪ್ರತಿನಿತ್ಯದ ದಿನಗಳಲ್ಲೂ ನಮಗೆ ಗೋಚರ ಆಗೋದು ಹೇಗೆ ಅಂತಂದರೆ, ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಕಪ್ಪು ಇರುವೆಗಳು ಕಾಣಿಸ್ಕೊಳ್ತವೆ. ಆಮೇಲೆ ಮನೆ ಒಳಗಡೆಲ್ಲ ಚಿಟ್ಟೆಗಳು ಓಡಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಹೇಳುವ ಮುನ್ನ ಕನಸು ಕೂಡ ಇರುವ ಏನೊಂಥರ ಒಳ್ಳೆ ಖುಷಿ ಕೊಡುತ್ತೆ. ಆ ಕನಸು ಕೂಡ ಅದು ಸಂತೋಷಯುಕ್ತವಾಗಿರ್ತಕ್ಕಂಥದ್ದು. ಒಂದು ದೇವಿ ಆರಾಧನೆ ಮಾಡ್ತಾ ಇರೋದು, ಅಥವಾ ದೊಡ್ಡವ್ರ ಜೊತೆ ಕೂತ್ಕೊಂಡು ಏನೋ ಕೇಳ್ತಾ ಇರ್ತಕ್ಕಂಥದ್ದು, ಯಾವುದೋ ಒಂದು ನದಿ ಸ್ನಾನ ಮಾಡ್ತಾ ಇರ್ತಕ್ಕಂಥದ್ದು, ಕುದುರೆಯ ಜೊತೆಗೆ ಹೋಗ್ತಾ ಇರ್ತಕ್ಕ, ಈ ಥರದ್ದು ಏನೋ ಒಂದು ಖುಷಿಯಾಗಿರ್ತಕ್ಕ ಸನ್ನಿವೇಶವನ್ನು, ಸಂತೋಷದ ಸುದ್ದಿಯನ್ನು ಆ ಕನಸಲ್ಲೂ ಕೂಡ ಕೇಳ್ತಾ ಇನ್ನು ಮನೆಯಲ್ಲಿ ಎದ್ದು ಕೂಡಲೇ ಗೊತ್ತಿಲ್ಲ, ನಾವು ಎದ್ದು ಕೂಡಲೇ ಯಾರೋ ಒಬ್ಬರು, ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಸದಸ್ಯರು ಈ ಕಡೆಯಿಂದ ಆ ಕಡೆ ತೆಂಗಿನಕಾಯಿ ತೊಗೊಂಡು ಹೋಗ್ಬೋದು, ಅಥವಾ ನೀವು ಎದ್ದು ಟೈಮ್ಗೆ ಯಾರೊಬ್ಬರು ಮೊಸರು ಪಾಕೆಟ್ ತೊಗೊಂಡು ಮುಂದೆ ಬರ್ತಕ್ಕಂಥದ್ದು, ಅಥವಾ ಮನೆಯಿಂದ ಹೊರಗಡೆ ಹೋಗ್ತಿದ್ದ ಹಾಗೇ ನಿಮಗೆ ಈ ಹಸು ಮತ್ತು ಕರು ಎರಡೂ ಬಂದ್ಬಿಡೋದು. ಅವು ಒಂದು ರೀತಿಯಾಗಿ ಮೂದಲಿಸ್ತಾ ಇರ್ತವೆ ಈ ಕಡೆಯಿಂದ ಆ ಕಡೆಗೆ ಮುಖಾನ, ಏನೋ ಹಸು ಏನೋ ತಿಂತಾ ಇರೋದು, ಕರು ಏನೋ ತಿಂತಾ ಇರೋದು, ಎರಡೂ ನಾವು ಆಚೆ ಹೋಗೋದಕ್ಕೂ ಹಸು ಕರು ಎರಡು ಮನೆ ಹತ್ರ ಬರೋದಕ್ಕೂ ಒಂದೇ ಸಮಯ ಆಗಿರುತ್ತೆ. ಈ ತರಹದ ಇಂಡಿಕೇಷನನ್ನು ಬಹಳ ಕೊಡ್ತಾ ಇರ್ತವೆ. ಆಮೇಲೆ ಅವರಿಗೆ ತುಂಬ ಯಾರೋ ಈ ಪೀಡಿಸ್ತಿರ್ತಾರೆ ಕೆಲವರು, ಇನ್ನೂ ಅವರ ತೊಳಲಾಟ ಇನ್ನೂ ಕ್ಲಿಯರ್ ಆಗಿರಲ್ಲ, ಇನ್ನೂ ಅವರ ಅಪೇಕ್ಷೆ ಕ್ಲಿಯರ್ ಆಗಿರಲ್ಲ. ಅದು ಸಡನ್ನಾಗಿ ಇವ್ರನ್ನ ಮಾತು ಬಿಟ್ಬಿಟ್ಟು ಒಂದಷ್ಟು ದಿನ ಸುಮ್ಮನಾಗ್ಬಿಡ್ತಾರೆ ಇವರು. ಅಂದರೆ ಅವ್ರಿಗೆ ಯಾವುದೋ ಒಂದು ತಾಪತ್ರಯ, ಅವ್ರಿಗೆ ಯಾವುದೋ ಟೆನ್ಷನ್ ಸ್ಟಾರ್ಟ್ ಆಗಿ ಪಕ್ಕಕ್ಕೆ ಸರಿತಾರೆ. ನಿಮಗೆ ಖುಷಿ ಅನಿಸುತ್ತಾರೆ, ಏನು ನೀವು ಮನುಷ್ಯ ನಾಳೆನೇ ಏನೋ ತಲೆನೋವು ಮಾಡ್ದಂಗಿದ್ದೆ, ನನಗೆ ನಾಳೆನೇ ಬೇಕು ಅಂತಿದ್ದ, ಇವತ್ತು ಸೈಲೆಂಟ್ ಆಗಿದ್ದಾನಲ್ಲ, 2 ದಿನ ಆದರೂ ಪತ್ತೆ ಇಲ್ಲವಲ್ಲ, 3 ದಿನ ಆದರೂ ಇಲ್ವಲ್ಲ, ನಿಮಗೆ ಖುಷಿ ಕೊಡುತ್ತೆ ಅದು. ಅಬ್ಬಾ ವಾವ್, ಅವನಿಗೆ ಹೋಗಲಿ ದೂರ ಸರಿಲಿ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ಅಷ್ಟು ದಿನಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮನ್ನು ಕೈ ಹಿಡಿದು ಬಿಡುತ್ತೆ. ಈ ಥರದ್ದೆಲ್ಲವೂ ಕೂಡ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆದರೆ ಈ ತರಹದ ಲಕ್ಷಣಗಳು ಇದ್ದಾಗ ನಿಮ್ಮ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಅವಲಕ್ಷಣ ಪ್ರಾರಂಭವಾಗಬಾರದು. ದುರ್ಯೋಧನನ ಮಗನ ಹೆಸರು ಆ ಅವಲಕ್ಷಣ ಅನ್ನೋದು. ಆ ಅವಲಕ್ಷಣ ನಿಮಗೆ ಜ್ಞಾಪಕ ಕೂಡ ಬರಬಾರದು. ಅಂತಹ ಅವಲಕ್ಷಣದ ಮಾತುಗಳು ಮನೇಲಿ ಹಾಡಬಾರ್ದು. ಇದ್ದಕ್ಕಿದ್ದಕ್ಕೆ ನಿಮ್ಮ ಮನೆಯಲ್ಲಿ ಶುಭ ವಾರ್ತೆಗಳನ್ನು ಕೇಳ್ತಾ ಇರ್ತೀರಿ, ಒಳ್ಳೆಯ ಮಾತುಗಳನ್ನು ಮಾತಾಡ್ತಿರ್ತೀರಿ, ನಗು ಮಗುತ್ತಿರುತ್ತಾರೆ. ಯಾವತ್ತೂ ನಿಮ್ಮ ಮನೆಗೆ ಬರ್ದಿರೋ ನೆಂಟರು ಬರಲಿಕ್ಕೆ ಪ್ರಾರಂಭಿಸ್ತಾರೆ, ಅವ್ರು ಗೊತ್ತಿಲ್ಲದೆ ಏನೋ ಸಿಹಿ ತಂದು ಕೊಡ್ತಾರೆ. ಇವೆಲ್ಲವೂ ಕೂಡ ನಿಮಗೆ ಆ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಆ ಒಂದು ಸೂಚನೆ ಕೊಡಬೇಕಾದ್ರೆ ನೀವು ಸ್ವಲ್ಪ ಅಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಆವಾಗ ಸ್ವಲ್ಪ ಲಕ್ಷ್ಮಿಗೆ ಸಂಬಂಧಪಡ್ತಕ್ಕಂಥದ್ದು ಪೂಜೆಯನ್ನು, ಅಥವಾ ಅದಕ್ಕೆ ಸಂಬಂಧಪಟ್ಟ ಯಜ್ಞವನ್ನು, ಅಥವಾ ಅದಕ್ಕೆ ಸಂಬಂಧಪಟ್ಟ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಅಥವಾ ಅಟ್ಲೀಸ್ಟ್ ನೀವು ಮನೆ ಬಿಟ್ಟು ಹೋಗಬೇಕಾದ್ರೆ ಒಂದಷ್ಟು ಮೊಸರು ಸಕ್ಕರೆಯನ್ನು ತಿಂದು ಹೋಗ್ತಕ್ಕಂಥದ್ದು ಇನ್ನಷ್ಟು ತುಷ್ಟಿಯನ್ನು ಕೊಟ್ಟೀತು ಅದೃಷ್ಟಕ್ಕೆ ಕನ್ನಡಿ ಹಿಡಿದ ಹಾಗೇನೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಮ್ಮ ಒಂದು ಗುಡ್ ಟೈಮ್ ಅಥವಾ ಒಳ್ಳೆ ಸಮಯ ನಮಗೆ ಬರ್ತಾ ಇದೆ ಅಂತಂದರೆ ಯಾವ ರೀತಿ ಇಂಡಿಕೇಶನ್ಸ್ ನಮಗೆ ಕಂಡು ಬರಬಹುದು ಅಂತ ಸಾಕಷ್ಟು ತಿಳಿಸ್ಕೊಟ್ಬಿಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಏನಾದರೂ ಇದೇ ರೀತಿ ಇಂಡಿಕೇಶನ್ಸ್ ಆಲ್ರೆಡಿ ಕಾಣಿಸ್ಕೊಳ್ತಾ ಇದೆ ಅಥವಾ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ ಅಂತಂದರೆ ನಿಮ್ಮ ಗುಡ್ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತಲೇ ನೀವು ತಿಳ್ಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.